ನಮಸ್ಕಾರ ವೀಕ್ಷಕರೇ, ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ರಾಶಿಗಳಿಗೆ ಬರೋಬ್ಬರಿ 500 ವರ್ಷದ ಬಳಿಕ ಶನಿ ದೇವನಿಂದ ಸಿರಿವಂತರಾಗುವ ಯೋಗ ಪ್ರಾಪ್ತಿಯಾಗಲಿದೆ. ನವಪಂಚಮ ಯೋಗದಿಂದಾಗಿ ಇವರಿಗೆ ಅಪಾರ ಸಿರಿ ಸಂಪತ್ತಿನ ಮಳೆ ಸುರಿಯುತ್ತದೆ. ನಂತರ ಇವರು ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಅದರಲ್ಲಿ ಜಯ ಸಿಗುತ್ತದೆ. ಪ್ರತಿ ಕೆಲಸದಲ್ಲೂ ಜಯಭೇರಿ ಇವರದ್ದೇ. ನವಪಂಚಮ ರಾಜಯೋಗವು ಕೆಲವು ರಾಶಿಯವರಿಗೆ ಹೆಚ್ಚಿನ ಲಾಭವನ್ನ ತರುತ್ತದೆ. ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈ ಸಮಯದಲ್ಲಿ ಇವರ ಆರೋಗ್ಯವು ತುಂಬಾ ಚೆನ್ನಾಗಿ ಇರುತ್ತದೆ. ಈ ನವಪಂಚಮ ಯೋಗವು ಮೇ 18ರಂದು ರೂಪುಗೊಳ್ಳಲಿದೆ. ಮೇ 18ರಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಯೋಗ ರೂಪುಗೊಳ್ಳುವ ಕಾರಣ ವಿಶೇಷವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಪಡೆದುಕೊಳ್ಳಲಿದ್ದಾರೆ. ಇನ್ನು ಈ ಸಮಯದಲ್ಲಿ ಗುರು ಮತ್ತು ರಾಹುವಿನ ಸಂಯೋಗ ನಡೆಯುತ್ತದೆ. ಬಹಳ ಅಪರೂಪದ ನವಪಂಚಮ ರಾಜಯೋಗವು ಸಂಭವಿಸಲಿದೆ. ಇದು ಈ 5 ರಾಶಿಗಳ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತದೆ. ನವಪಂಚಮ ರಾಜಯೋಗದಿಂದಾಗಿ ಕೆಲವು ರಾಶಿಗಳ ಜನರು ಗಮನಾರ್ಹ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನವಪಂಚಮ ರಾಜಯೋಗವು ಬಹಳ ವಿವರವಾಗಿ ತುಂಬ ವಿಶೇಷವಾಗಿ ಬರುವಂಥದ್ದು. ಇದು ಬಹಳ ವಿರಳವೂ ಕೂಡ ಹೌದು. ಈ ನವಪಂಚಮ ರಾಜಯೋಗ ತುಂಬ ವಿರಳವಾಗಿ ಸಂಭವಿಸುವಂಥದ್ದು. ಈ ಯೋಗವು ಉಂಟಾಗುವುದರಿಂದಾಗಿ ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಇನ್ನಿತರ ರಾಶಿಗಳಿಗೆ ತುಂಬ ಪ್ರಯೋಜನಕಾರಿ ಆಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆದರೆ ಈ ಸಮಯದಲ್ಲಿ ಯಾವ ರಾಶಿಗಳು ತಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಅನುಭವಿಸುತ್ತದೆ ಎಂಬುದನ್ನು ನಾವು ಕೂಲಂಕುಷವಾಗಿ ನೋಡುವುದಾದರೆ, ಮೊದಲನೆಯದಾಗಿ ವೃಷಭ ರಾಶಿ. ನವಪಂಚಮ ರಾಜಯೋಗವು ಅತ್ಯುತ್ತಮವಾದದ್ದು ಈ ರಾಶಿಯವರಿಗೆ. ಇವರಿಗೆ ತುಂಬ ಉತ್ತಮವಾದಂತಹ ಪ್ರಗತಿಯನ್ನು ತರುತ್ತದೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವುದರಿಂದ ಗಮನಾರ್ಹವಾದಂತಹ ಲಾಭಗಳು ಈ ರಾಶಿಯವರಿಗೆ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಅಲ್ಲದೆ ಆಸ್ತಿಗಳ ವಿಷಯದಲ್ಲಿ ಇವರು ಉತ್ತಮ ಲಾಭವನ್ನು ಗಳಿಸಲು ಈ ಸಮಯದಲ್ಲಿ ಸಾಧ್ಯವಾಗುತ್ತದೆ. ಇವರು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುವುದಲ್ಲದೆ ಅಪಾರ ಪ್ರಮಾಣದ ಶಾಂತಿಯನ್ನು ಸಹ ಈ ಸಮಯದಲ್ಲಿ ಕಾಣುತ್ತಾರೆ. ಇನ್ನು ಸಿಂಹರಾಶಿ. ಈ ಯೋಗದ ಪರಿಣಾಮವು ಸಿಂಹರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದು ಕೆಲಸ ಮಾಡುವವರಿಗೆ ವಿಶೇಷವಾಗಿ ಒಳ್ಳೆಯದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಅನುಕೂಲಕರವಾದಂತಹ ಫಲಿತಾಂಶಗಳು ಸಿಗುತ್ತವೆ. ಅಲ್ಲದೆ ಇದರಿಂದ ಮಾನಸಿಕವಾಗಿಯೂ ಹಲವು ಪ್ರಯೋಜನಗಳನ್ನು ನೀಡಲಿದೆ. ಸಮಾಜದಲ್ಲಿ ಗೌರವದ ಜೊತೆಗೆ ಖ್ಯಾತಿ ಮತ್ತು ಪ್ರತಿಷ್ಠೆಯೂ ಹೆಚ್ಚಾಗುತ್ತದೆ. ಇನ್ನು ಕುಂಭರಾಶಿ. ಈ ಸಮಯದಲ್ಲಿ ಕುಂಭರಾಶಿಯವರು ಬಾಕಿ ಇರುವಂತಹ ಎಲ್ಲ ಕೆಲಸಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳುತ್ತಾರೆ. ಇದಲ್ಲದೆ ಅವರು ಹೊಸ ಸ್ವತ್ತುಗಳನ್ನು ಖರೀದಿಸುವ ಸಾಮರ್ಥ್ಯವನ್ನು ಸಹ ಪಡೆದುಕೊಳ್ಳಲಿದ್ದಾರೆ. ದಾಂಪತ್ಯ ಜೀವನದಲ್ಲಿ ಸಂತೋಷವು ದ್ವಿಗುಣಗೊಳ್ಳುತ್ತದೆ. ಖರ್ಚುಗಳ ಬಗ್ಗೆಯೂ ಬಹಳ ಜಾಗರೂಕರಾಗಿ ಇರುತ್ತಾರೆ. ಇನ್ನು ಮೀನರಾಶಿ. ಈ ಸಮಯದಲ್ಲಿ ಮೀನರಾಶಿಯವರು ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ಅನುಭವಿಸುತ್ತಾರೆ. ಇವರು ಆಸ್ತಿ ವಿಷಯದಲ್ಲಿ ಗಮನಾರ್ಹವಾದಂತಹ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಇವರು ಸಮಾಜದಲ್ಲಿ ಖ್ಯಾತಿ ಗಳಿಸುತ್ತಾರೆ. ಈ ಸಮಯದಲ್ಲಿ ಪ್ರತಿಷ್ಠೆಯನ್ನು ಗಳಿಸುವುದು ಮಾತ್ರವಲ್ಲದೆ ಇವರ ಆದಾಯವೂ ಕೂಡ ಅಗಾಧವಾಗಿ ಹೆಚ್ಚಾಗುತ್ತದೆ. ಅತಿಯಾದ ಖರ್ಚುಗಳನ್ನು ಕಡಿತಗೊಳಿಸಿ ಉಳಿತಾಯದತ್ತ ಸಾಗುತ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತದೆ. ಇನ್ನು ಮಿಥುನ ರಾಶಿ. ನವಪಂಚಮ ರಾಜಯೋಗದ ಪ್ರಭಾವವು
ಪ್ರೇಮ ಜೀವನದಲ್ಲಿ ಇವರಿಗೆ ಗಮನಾರ್ಹವಾದಂತಹ ಪ್ರಯೋಜನಗಳನ್ನು ತರುತ್ತದೆ. ಇವರು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಾರೆ. ವಿಶೇಷವಾಗಿ ಮಕ್ಕಳಿಂದ ಮಾನಸಿಕ ಶಾಂತಿ ಹೆಚ್ಚಾಗುವುದಲ್ಲದೆ ಇವರು ಒತ್ತಡದಿಂದ ಈ ಸಮಯದಲ್ಲಿ ಮುಕ್ತರಾಗುತ್ತಾರೆ ಹಾಗೂ ಇವರ ಆರೋಗ್ಯವು ಸುಧಾರಣೆಯಾಗಲಿದೆ. ಇನ್ನು ಉಳಿದ ರಾಶಿಗಳಿಗೆ ಏನು ಫಲ ನೋಡುವುದಾದರೆ, ಸುಮಾರು 18 ವರ್ಷಗಳ ಬಳಿಕ ಈ ಕೆಲವು ರಾಶಿಯವರಿಗೆ ಸಿರಿವಂತರಾಗುವಂತಹ ಭಾಗ್ಯ ಬಂದೊದಗಿದೆ. ಕಷ್ಟಗಳೆಲ್ಲ ದೂರವಾಗಿ ಧನ ಸಂಪತ್ತು ಉಕ್ಕಿ ಬರುತ್ತದೆ. ಸ್ವಂತ ಮನೆ ಖರೀದಿಯ ಕನಸು ಕೂಡ ಕೊನೆಗೂ ನನಸಾಗುವ ಕಾಲ ಇದಾಗಿದೆ. ಕೇತುವನ್ನ ಛಾಯಾಗ್ರಹಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಇವರು ನಿಜವಾಗಿಯೂ ಗ್ರಹಗಳಲ್ಲ, ಆದರೆ ಅವುಗಳ ಸ್ವಭಾವವು ಗ್ರಹಗಳಂತೆಯೇ ಇರುತ್ತದೆ. ಇತರ ಗ್ರಹಗಳಂತೆ ಇವುಗಳು ಕೂಡ ಒಂದು ವಿಶೇಷವಾದಂತಹ ಪರಿಣಾಮವನ್ನು ಮನುಷ್ಯನ ಜೀವನದ ಮೇಲೆ ಬೀರುತ್ತದೆ. ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಾಹಕಗಳು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಇವು ಕೂಡ ಗ್ರಹಗಳಂತೆಯೇ ನಿಯಮಿತವಾಗಿ ಸಂಚಾರ ಮಾಡುವ ಕಾರಣ ಮೇ 18ರಂದು ಕೇತು ಗ್ರಹವು ಸಿಂಹರಾಶಿಗೆ ಪ್ರವೇಶ ಮಾಡಲಿದೆ. 18 ವರ್ಷಗಳ ದೀರ್ಘಕಾಯುವಿಕೆ ನಂತರ ಈ ರಾಶಿಗೆ ಮರಳಿದ್ದಾನೆ. ಇದರ ಪರಿಣಾಮದಿಂದಾಗಿ ಈ 3 ರಾಶಿಯವರ ಅದೃಷ್ಟ ಹೆಚ್ಚಾಗತ್ತೆ. ಮೇ 18ರ ನಂತರ ಇವರಿಗೆ ಸಂತೋಷದ ದಿನಗಳು ಪ್ರಾರಂಭವಾಗುತ್ತದೆ ಮತ್ತು ಇವರು ಊಹಿಸಿರದಂತಹ ಯಶಸ್ಸಿನ ಸುದ್ದಿಯನ್ನು ಪಡೆಯುತ್ತಾರೆ. ಆ ಅದೃಷ್ಟದ ರಾಶಿಗಳು ಇವೆ. ಮೊದಲನೆಯದು ಧನಸ್ಸು ರಾಶಿ. 1.5 ವರ್ಷಗಳ ನಂತರ ಸಂಭವಿಸಲಿರುವ ಕೇತುವಿನ ಈ ಸಂಚಾರವು ನಿಮಗೆ ತುಂಬ ಅನುಕೂಲಕರವಾಗಿ ಇದೆ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತದೆ ಮತ್ತು ಉತ್ತಮ ಲಾಭವನ್ನು ಗಳಿಸುತ್ತೀರಾ. ಉದ್ಯೋಗದಲ್ಲಿ ಉತ್ತಮ ಬಡ್ತಿ ದೊರೆಯುತ್ತದೆ. ನಿಮಗೆ ಬಡ್ತಿ ದೊರೆದಂಥ ಸಮಯದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಇನ್ನು ವೃಶ್ಚಿಕ ರಾಶಿ. ಈ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅನೇಕ ಪ್ರಯೋಜನಗಳನ್ನು ಕಾಣಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು. ತಮ್ಮ ಪ್ರಸ್ತುತ ಕೆಲಸದ ಬಗ್ಗೆ ಅತೃಪ್ತರಾಗಿರುವ ಜನರಿಗೆ ಹೊಸ ಸ್ಥಳದಿಂದ ಉತ್ತಮ ಪ್ಯಾಕೇಜ್ನೊಂದಿಗೆ ಉದ್ಯೋಗದ ಪ್ರಸ್ತಾಪ ಪತ್ರ ಸಿಗಬಹುದು. ನಿಮ್ಮ ವೃತ್ತಿಪರ ಜೀವನವು ಈ ಸಮಯದಲ್ಲಿ ಸುಧಾರಿಸುತ್ತದೆ. ಇನ್ನು ಮೇಷರಾಶಿ. ಛಾಯಾಗ್ರಹವಾದ ಕೇತುವಿನ ಸಂಚಾರವು ಇವರಿಗೆ ತುಂಬ ಪ್ರಯೋಜನಕಾರಿ. ನಿಮ್ಮ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಬರುವ ಸಾಧ್ಯತೆ ಇದೆ. ಭೂಮಿ ಖರೀದಿಸಲು ಮುಂಗಡ ಹಣ ನೀಡಬಹುದು. ಹೊಸ ಕಾರು ಖರೀದಿಸುವ ಬಗ್ಗೆಯೂ ನೀವು ಈ ಸಮಯದಲ್ಲಿ ಯೋಚಿಸಲೂಬಹುದು. ಹೀಗೆ ವಿಶೇಷವಾದಂತಹ ರಾಹುಕೇತು ಸಂಚಾರದಿಂದ ಹಾಗೆ ಗುರುವಿನ ಸಂಚಾರದಿಂದಾಗಿ ಮೇ 18ರಂದು ರೂಪುಗೊಳ್ಳಲಿರುವಂತಹ ವಿಶೇಷ ರಾಜಯೋಗಗಳು, ನವಪಂಚಮ ಯೋಗಗಳಿಂದಾಗಿ ಇಂತಹ ರಾಶಿಗಳಿಗೆ ತುಂಬ ಒಳ್ಳೆಯ ಪರಿಣಾಮಗಳು ಜೀವನದಲ್ಲಿ ಸಂಭವಿಸಲಿದೆ. ಈ ರಾಶಿಗಳ ಪಟ್ಟಿಯಲ್ಲಿ ನೀವು ಇದ್ದೀರಾ? ಇದ್ದರೆ ಖಂಡಿತ ಖುಷಿ ಪಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.